ನಾವು ಈಗ ಒಂದು ಮಾಡಿರುವ ತೀರ್ಮಾನ ಸರಿಯಾಗಿದೆ ಅಂತ ಭಾವಿಸ್ತೇವೆ. ಆ ಪರಮಾತ್ಮನ ಮೇಲೆ ಭಾರ ಹಾಕಿ ಇವತ್ತು ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲರ ಒಂದು ಭರವಸೆಯ ಮೇರೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಅರಣ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಕಾಲ್ ಮಾಡಿದಾಗ ನಾನೇ ಕಾಲ್ ಮಾಡಿದೆ ಅವ್ರಿಗೆ. ತಕ್ಷಣ ಫೋನ್ ರಿಸೀವ್ ಮಾಡಿದ್ರು. ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ. ಏನಂತಂದರೆ, ಯಾರು ಈ ಒಂದು ಘೋರ ಸಂಭವವನ್ನು ಮಾಡಿರುವಂತಹ ಈ ಎಲ್ಲ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ನಾವು ಒದಗಿಸಿಕೊಡ್ತೇವೆ. ತಪ್ಪಿತಸ್ಥರಿಗೆ ನಾವು ಸರಿಯಾದ ರೀತಿಯಲ್ಲಿ ಅವರು ತಪ್ಪು ಮಾಡಿದರೆ ನಾವು ಶಿಕ್ಷೆಯನ್ನು ಒದಗಿಸಿಕೊಡ್ತೇವೆ 100% ಅಂತ ಹೇಳಿದ್ದಾರೆ. ಜೊತೆಗೆ ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನು ಕುಟುಂಬಕ್ಕೂ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಈಗ ಸದನ ಇರೋದ್ರಿಂದ ನನ್ನಿಂದ ಬರೋಕ್ಕಾಗಲಿಲ್ಲಪ್ಪ, ನಾನು ಖಂಡಿತವಾಗ್ಲೂ ಕುಟುಂಬವನ್ನು ಬಂದು ಭೇಟಿ ಆಗ್ತೇನೆ ಅಂತ ಅವರು ಖುದ್ದಾಗಿ ನನಗೆ ಕಾಲ್ ಮಾಡಿ ಹೇಳಿದ್ದು ಒಂದು ಮುಖ್ಯವಾದ ಒಂದು ಕಾರಣ ನಾವು ಇವತ್ತು ಈ ಒಂದು ಡಿಸಿಷನ್ ತಗೊಳ್ಳಿಕ್ಕೆ. ತದನಂತರ SP ಸಾಹೇಬರು, ನಮ್ಮ ಚಾಮರಾಜನಗರದ SP ಸಾಹೇಬರು ಮುತ್ತುರಾಜ್ ಸರ್ ಕೂಡ ಫೋನ್ ಮಾಡಿ ಅವರು ಕೂಡ ತಮ್ಮ ಒಂದು ಸಾಂತ್ವನ ವ್ಯಕ್ತಪಡಿಸಿದ್ರು. ಇದು ಆಗಬಾರ್ದಿತ್ತು ಅಂತ ಹೇಳಿ ಅವರು ಕೂಡ ನೊಂದು, ನಿಮ್ಮ ಜೊತೆ ನಾವು ಇರ್ತೇವೆ, ನಮಗೆ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತೀರೋ, FIR ಆಗಿದೆ, ತದನಂತರ ನಮಗೆ ಇನ್ನೂ ಪ್ರೊಸೀಜರ್ ಮಾಡೋಕ್ಕೆ ನೀವು ನಮಗೆ ಸ್ಪಂದಿಸಬೇಕಾಗುತ್ತೆ. ದಯವಿಟ್ಟು ನೀವು ಸ್ಪಂದಿಸಿ, ಅದಕ್ಕೆ ತಕ್ಕಂತೆ ನಾವು ಬೇಗ ಇದನ್ನು ನಾವು ತ್ವರಿತಗತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗ್ಲೂ ತುಂಬ ವೇಗವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ನೊಂದ ಫ್ಯಾಮಿಲೀಸ್ ಜೊತೆ ನಾವು ಇರ್ತೇವೆ ಅಂತ ಹೇಳ್ಬಿಟ್ಟು SP ಸಾಹೇಬರು ಕೂಡ ಹೇಳಿದ್ದಾರೆ. ಇದೆಲ್ಲ ನಡೆದಿದ್ದು ನಮ್ಮ ಮೈಸೂರು DYSP ಆದ ಪವನ್ ಕುಮಾರ್ ಸರ್ ಅವರ ಸಮಕ್ಷಮದಲ್ಲಿ, ನಾವು ನಡೆದಿರುವ ನಮ್ಮ ಗ್ರಾಮದ ಎಲ್ಲ ಜನರ ಸಮಕ್ಷಮದಲ್ಲಿ ಅವರು ನೀಡಿರುವಂತಹ ಒಂದು ಭರವಸೆಯ ಮೇಲೆಗೆ ಅವರು ಒಂದು ಲಿಖಿತ ರೂಪದಲ್ಲಿ ಇವತ್ತು ವಾಟ್ ಆಲ್ ಹ್ಯಾಪನ್ಡ್ ಇಯರ್, ಇವತ್ತು ಒಂದು ದಿನದಿಂದ ಏನು ನಡೀತಲ್ಲ ಈ ಎಲ್ಲ ನಡವಳಿಕೆಗಳನ್ನು ಲಿಖಿತ ರೂಪದಲ್ಲಿ ಬರೆದು ಸೈನ್ ಮಾಡಿ ಕೊಡ್ತೀನಿ ಅಂತ ಅವರು ಭರವಸೆ ನೀಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅನೂರಿಂದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಸಾಹೇಬರು, ಅದೇ ರೀತಿ ಹಾಲಿ ಶಾಸಕರಾಗಿರುವಂತಹ ಮಂಜುನಾಥ್ ಸರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಅಲ್ಲೂ ಕೂಡ ನಡೆದಿರುವಂತಹ ರೈತ ಸಂಘ ಇರ್ಬೋದು, ಅವರ ಮಿತ್ರರಿರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲರ ಹತ್ರನೂ ಮಾತಾಡಿದಾರಂತೆ. ಮಾತಾಡಿದ ಮೇಲೆ ಅವರು ಅಲ್ಲಿ ಏನು ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತಂದರೆ, ತತ್ಕ್ಷಣ ಮಾನವೀಯತೆಯ ಮೇರೆಗೆ ಕುಟುಂಬಕ್ಕೆ ಸರ್ಕಾರದಿಂದ ಒಂದು 5 ಲಕ್ಷ ಪರಿಹಾರದ ಹಣವನ್ನು ನೀಡುತ್ತೇವೆ. ವೈಯಕ್ತಿಕವಾಗಿ ಮಂಜುನಾಥ್ ಸರ್ ಅವರು ತಲಾ 10 ಲಕ್ಷ ಕುಟುಂಬಕ್ಕೆ ನೀಡುತ್ತೇನೆ. ಒಟ್ಟಲ್ಲಿ 45 ಲಕ್ಷ ರೂಪಾಯಿ ಈ ನೊಂದ ಕುಟುಂಬಗಳಿಗೆ ಈಗ ಒಂದು ಮಾನವೀಯತೆಯ ಮೇರೆಗೆ ನಾವು ನೀಡುತ್ತೇವೆ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಸರ್. ಆಮೇಲೆ ಅಂತಂದರೆ ಗೌರ್ಮೆಂಟ್ಗೆ ಇವರು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಇವರು ಏನೇನೋ ಈಡೇರಿಕೆ ಆಗಬೇಕು ಇವರ ಒಂದು ಫ್ಯಾಮಿಲಿ ಕಡೆ ಅಂತ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ 5 ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಶಾಸಕರಾಗಿರ್ಬೋದು, ನಮ್ಮ ನರೇಂದ್ರ ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ಮಂಜುನಾಥ್ ಸರ್ ಇರ್ಬೋದು, ಮಾಜಿ ಶಾಸಕರು ನರೇಂದ್ರ ಸಾಹೇಬರು ಇರ್ಬೋದು, ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅದೇನಂತಂದರೆ, ಪ್ರತಿ ಕುಟುಂಬಕ್ಕೆ ನಾವು 2 ಕೋಟಿವರೆಗೂ ಅವರಿಗೆ ಅನುದಾನವನ್ನು ನಾವು ಪಡೆದುಕೊಡುವ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ. ನಮ್ಮ ಒಂದು ನೊಂದ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 2 ಕೋಟಿ ರೂಪಾಯಿಗಳು. ತದನಂತರ ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಗೌರ್ಮೆಂಟ್ ಜಾಬ್, ಸರ್ಕಾರಿ ಒಂದು ಕೆಲಸ ಒಂದು ಆಗಬೇಕಂತ ಒಂದು ಭರವಸೆ ಕೇಳಿದ್ದಾರೆ. ಅದಾದ ಮೇಲೆ 3ನೇದಾಗಿ ಮಕ್ಕಳಿಗೆ ಅದು ಕೊನೆ ಎಷ್ಟುವರೆಗೆ ಓದ್ತಾರೋ ಅವ್ರಿಗೆ ಎಜುಕೇಷನ್ ಪರ್ಪಸ್ಗೆ ಏನೇನು ಮಾಡಬೇಕು ಅದನ್ನು ಕೂಡ ನಾವು ವಹಿಸ್ಕೋತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಅದನ್ನು ದಾಟಿ ಮುಖ್ಯವಾಗಿ
ಈ ಯಾರು ಈ ಈ ಕ್ರೂರ ವ್ಯಕ್ತಿಗಳು ಇವ್ರನ್ನ ಸಾಯಿಸಿದ್ರಲ್ಲ 3 ಜನನ ಘೋರವಾಗಿ ಸಾಯಿಸಿರುವಂತಹ ಅಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ದಂಡನೆಯನ್ನು ನಾವು ಕಾನೂನು ರೀತಿಯಲ್ಲಿ ಪಡೆದು ತರುತ್ತೇವೆ ಅಂತಲೂ ಅವರು ಭರವಸೆ ನೀಡಿದ್ದಾರೆ ಸರ್. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಇಷ್ಟು ನಮ್ಮ ಈ ಗಣ್ಯರು ಇವರೆಲ್ಲ ಹೇಳಿರುವ ನೀಡಿರುವ ಭರವಸೆಯ ಮೇರೆಗೆ, ಯಾಕಂದರೆ ನಾವು ಲೆಟಸ್ ಅಕ್ಸೆಪ್ಟ್ ಅಂತ ಅವರ ಭರವಸೆ ಏನು ಕೊಟ್ಟಿದ್ದಾರೆ ನಾವು ಸಮ್ಟೈಮ್ಸ್ ಒಪ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಸ್ಪಂದಿಸಬೇಕಾದ್ರೆ ನಾವು ಒಪ್ಕೋಬೇಕಾಗುತ್ತೆ. ಇದು ಇಟ್ಸ್ ಜಸ್ಟ್ ಎ ಪಾಸ್, ಇಟ್ ಈಸ್ ನಾಟ್ ಆನ್ ಎಂಡ್. ವಿ ಆರ್ ಗಿವಿಂಗ್ ಎ ಪಾಸ್ ಬಿಕಾಸ್ ವಿ ರೆಸ್ಪೆಕ್ಟ್ ಯುವರ್ ವರ್ಡ್ಸ್. ಯುವರ್ ವರ್ಡ್ಸ್ ಆರ್ ಮೀನ್ ಫಾರ್ ಅಸ್, ವಿ ಮೀನ್ ಇಟ್. ಇವತ್ತೇ ಇಲ್ಲ ಸರ್, ನಾಳೆ ಆಗುತ್ತೆ ಸರ್. ಇವತ್ತು ತಗೊಂಡೋಗಿ ಮನೆಯಲ್ಲಿಟ್ಟು ಅವ್ರಿಗೆ ನಾಳೆ ಮಧ್ಯಾಹ್ನದೊಳಗಡೆ ಆಗ್ಬೋದು ಸರ್. ಸರ್ ಎಲ್ಲರೂ ಒಂದೇ ಗ್ರಾಮ, ಒಟ್ಟಿಗೆ ಆಗುತ್ತೆ ಸರ್, ಒಂದೇ ಜಾಗದಲ್ಲಿ ಆಗುತ್ತೆ ಸರ್. ಎಲ್ಲ ಒಂದೇ ಗ್ರಾಮ ಇರೋದ್ರಿಂದ ಒಂದು ತೋಮೇರಪಳ್ಳಿ, ಸಾರಿ ಕ್ಷಮೆಯಲ್ಲಿ, ಒಬ್ಬರು ತೋಮೇರಪಳ್ಳಿ, ಇಬ್ಬರು ಮರಿಯಮಂಗಲಂ ಅಕ್ಕಪಕ್ಕದಲ್ಲಿ. ನಾಳೆ ಮಧ್ಯಾಹ್ನ ಆಗುತ್ತೆ ಸರ್. ಎಲ್ಲ ಬೇರೆ ಬೇರೆ ಇದು ಇರುತ್ತೆ ಸರ್. ಇಲ್ಲ, ಇಬ್ಬರು ಒಂದು ಜಾಗದಲ್ಲಿ ಮಾಡ್ತಾರೆ, ಇನ್ನೊಬ್ರದ್ದು ಬೇರೆ ಸ್ಮಶಾನ ಇದೆ ಸರ್, ಸಿಮೆಟ್ರಿ ಬೇರೆ ಇದೆ. ಈಗ ನಾವು ಆ ಫಾರೆಸ್ಟ್ ಅಂಚಿನಲ್ಲಿ ಇದ್ದು ನಮ್ಮದು ಟೆರಿಟರಿಯಲ್ಲ ನಿಮಗೆ ಗೊತ್ತಿದೆ ಸರ್. ನಮ್ಮ ಅಣೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮ್ಯಾಕ್ಸಿಮಮ್ ಫಾರೆಸ್ಟ್ ಇರೋದು ಅರಣ್ಯ ಪ್ರದೇಶ. ನಾವೆಲ್ಲ ಅರಣ್ಯವನ್ನು ನಂಬಿ ಬೆಳೆದವರು. ಅಲ್ಲಿ ನಾವು ವ್ಯವಸಾಯ, ಅದು ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ವ್ಯವಸಾಯ ನಂಬಿ ಪ್ಲಸ್ ದನಕರುಗಳು ಇರ್ಬೋದು, ಆಡು ಕುರಿಮರಿ ಬೆಳೆಸಿ ನಾವು ಸಾಕಿ ಹೋಗಿ ಬೆಳೆದು ಬಂದವರು ಇಷ್ಟು ದಿನ. ಈಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಇವಾಗ ಈ ರಿಸರ್ವ್ ಫಾರೆಸ್ಟ್ ಅನೌನ್ಸ್ ಆದಮೇಲೆ ನಮಗೆ ಅಲ್ಲಿ ಒಂದು ಕ್ಷಮೆ ಇರಲಿ, ನಾವು ಈವನ್ 1 or 2 ಮಾಡೋ ಕೂಡ ಅಲ್ಲಿ ಒಳಗಡೆ ಹೋಗೋಕ್ಕೆ ನಮ್ಗೆ ಉಸಿರು ಕಟ್ಟುತ್ತೆ ಸರ್. ಯಾಕಂತಂದರೆ ಅಷ್ಟೊಂದು ಅವರು ರೆಸ್ಟ್ರಿಕ್ಷನ್ ಮಾಡ್ತಾರೆ. ಏನೋ ಇದು ಬಾರ್ಡ್ರಲ್ಲಿ ಕೂಡ ಇರೋಲ್ಲ, ಪಾಕಿಸ್ತಾನ ಬಾರ್ಡ್ರಲ್ಲಿ ಕೂಡ ಇರೋಲ್ಲ ಸರ್. ಈ ರಿಸರ್ವ್ ಫಾರೆಸ್ಟಲ್ಲಿ ಇಲ್ಲಿ ನನ್ನ ಕಡೆ ಅಂತ ಮಾತ್ರ ಇಲ್ಲ ಸರ್, ಬೇರೆ ಎಲ್ಲ ಕಡೆಯೂ ಇದೆ ಸರ್. ಹಾಗಾಗಿ ಈ ರಿಸರ್ವ್ ಫಾರೆಸ್ಟ್ ಯಾವ ಆಧಾರದ ಮೇಲೆ ಇವರು ಟೆರಿಟರಿನ ಫಿಕ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಸರ್. ಎಸ್ಪೆಷಲಿ ಅಣೂರು ಕಾನ್ಸ್ಟಿಟ್ಯೂನ್ಸಿಲಿ ರಿಸರ್ವ್ ಫಾರೆಸ್ಟ್ ಮಾಡಬೇಕಂತ ಜನರಲ್ಲಿ ಸೈನ್ ತಗೋಬೇಕಿತ್ತು ಸರ್. ಅದು ಎಲ್ಲಿ ತಗೊಂಡ್ರು, ಯಾವಾಗ ತಗೊಂಡ್ರು, ಯಾವ ಸಾಮಾನ್ಯ ಸಭೆ ನಡೀತಾ ಇಲ್ವಾ ಎಂಥದುವೇ ಎಲ್ಲ ಪ್ರಶ್ನೆ ಸರ್. ದಯವಿಟ್ಟು ಅದನ್ನು ಕೂಡ ನಮ್ಮ ಮಾನ್ಯ CM ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ. ನಮ್ಮ ಗಡಿ ಪ್ರದೇಶ ಹೇಳಿ ಕೇಳಿ ಇಡೀ ನಮ್ಮ ಅಣೂರು ಕರ್ನಾಟಕ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಅತ್ಯಂತ ವಿಸ್ತಾರದಲ್ಲಿ 179 ಕಿಲೋಮೀಟರ್ ಇದೆ ಸರ್. ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇನ್ ದಿ ಕರ್ನಾಟಕ. ದಯವಿಟ್ಟು ನಮ್ಮ DK ಸಾಹೇಬರು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ. ಅಲ್ಲಿ ನೀರಿನ ಕೊರತೆ ಇದೆ, ಅದಕ್ಕೆ ನಾವೆಲ್ಲ ಬಂದ್ಬಿಟ್ಟು ಎಲ್ಲ ನೀರಿಲ್ಲದ ಅಭಾವದಿಂದ ನಾವು ತುಂಬ ಅಲ್ಲಿ ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀವಿ. ಸರಿನಾ ಸರ್? ನಾವು ಕುರಿ ಮರಿ ಸಾಕೊಂಡು ಅದನ್ನು ಹೋಗಿ ಎಲ್ಲಿ ಫಾರೆಸ್ಟ್ ಒಳಗಡೆ ಹೋಗಬೇಕಾದ ಒಂದು ಅನಿವಾರ್ಯತೆ ಇದೆ. ಅದನ್ನು ಇವಾಗ ಯಾವಾಗ ರಿಸರ್ವ್ ಫಾರೆಸ್ಟ್ ಆಯಿತೋ ಅವ್ರೇನು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇದೆ ಸರ್. ನಾನು ದಯವಿಟ್ಟು ಕ್ಷಮೆ ಇರಲಿ, ಮಾಧ್ಯಮದ ಮುಖಾಂತರ ಒಂದು ವಿಷಯ ನಾನು ಸ್ಟ್ರೆಸ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಟ್ ನಾವು ಯಾವತ್ತೂ ಕಾಸ್ಟ್ ಕ್ರೀಡ್ ನೋಡಲ್ಲ. ಬಟ್ ಆದರೆ ನಾವು ಕ್ರೈಸ್ತ ಸಮುದಾಯದವರು, ನಾವು ಕ್ಷಮೆಯ ಮೇಲೆ ನಾವು ಯೂಸ್ ಟು ಫರ್ಗಿವ್ ವೆರಿ ಈಸಿಲಿ. ನಾವು ಅಷ್ಟು ತುಂಬ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋಲ್ಲ. ಆದರೆ ತಪ್ಪಿತಸ್ಥರಿಗೆ ನಿಮ್ಮ ಸರ್ಕಾರದ ಮುಖಾಂತರ ಖಂಡಿತವಾಗಲೂ ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕನ್ನೋ ಒಂದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ ಸರ್. ಅದು ಈಡೇರಿಸಬೇಕು. ಯಾಕಂದರೆ ಬೇರೆ ಕಮ್ಯುನಿಟಿ ಅವರಿಗೆ ಏನಾದರೂ ಆಗಿದ್ದರೆ, ನೀವೆಲ್ಲರೂ ಇದು ಕರ್ನಾಟಕದಲ್ಲಿರುವ ಸಮಸ್ತ ಜನರಿಗೆ ನಾನು ಈ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಗೆ ನೋಡಿ ಸರ್, ನಾವೇ ಹೋರಾಟ ಮಾಡಬೇಕು. ಈಗ ನೋಡಿ ಸರ್, ನಾವು ಬೆಳಗ್ಗೆಯಿಂದ ಹೇಳೋದು, ಜಾರ್ಜ್ ಸರ್ ಬಂದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನಿಸುತ್ತೆ. ಅದೇ ಥರ ಐವನ್ ಡಿಸೋಜಾ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನಿಸುತ್ತೆ. ಸಚಿವರು ಬರಲಿಕ್ಕಾಗಲಿಲ್ಲ, ಶಾಸಕರು ಬರಲಿಕ್ಕಾಗಲಿಲ್ಲ. ಎಲ್ಲ ನಾವೇ ನಿಂತು ಎಲ್ಲ ಫೋನ್ ಮುಖಾಂತರನೇ ಇಲ್ಲಿ ಎಲ್ಲ ಕೆಲಸಗಳು ಆಗ್ತಾ ಇದೆ ವಿನಃ ಯಾರು ಖುದ್ದಾಗಿ ಬಂದು ಇಲ್ಲಿ ನಮಗೆ ಒಂದು ಸಾಂತ್ವನವನ್ನು ಹೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಮೈಂಡ್ಸೆಟ್ಟಲ್ಲಿ ಯಾರೂ ಇಲ್ಲ. ಹಾಗಾಗಿ ಒಂದು ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಇದು ಬಂದ್ಬಿಟ್ಟು ವಿ ಆರ್ ಗಿವಿಂಗ್ ಎ ಪಾಸ್, ಇಟ್ ಈಸ್ ನಾಟ್ ಆನ್ ಎಂಡ್. ಅಲ್ಲಿ ನಾವು 16,000 ವೋಟರ್ಸ್ ಇದ್ದೀವಿ ಸರ್. ನಮಗೆ ಅಂತ ಒಬ್ಬ ಲೀಡರ್ಸ್ ಯಾರಾದ್ರು ಬಂದು ಅಲ್ಲಿ ಇದು ಮಾಡಬೇಕು. ನಮ್ಮ ಬರೀ ದೇ ಯೂಸ್ ಇಟ್ ಫಾರ್ ವೋಟಿಂಗ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಈಗ ನಾವು ಎಲ್ಲಿ ಅಂತ ಹೋಗಿ ಕೇಳೋದು ಸರ್? ಈಗ ನಾವು ಸ್ವಲ್ಪ ರೈಸ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ.
ನಮ್ಮಲ್ಲಿ 4 ಜನ ಎತ್ಕೊಂಡು ಹೋಗಿ ಸ್ಟೇಷನಲ್ಲಿ ಇಟ್ಕೋತಾರೆ, ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನು. ಇದೆಲ್ಲ ಆಗ್ತಾಯಿದೆ ಸರ್. ಇದು ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಸಾಹೇಬ್ರಿಗೆ ನಾವು ಒಂದೇ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ದಯವಿಟ್ಟು ಖುದ್ದಾಗಿ ನೀವು ನಮ್ಮ ಅಣೂರು ಕ್ಷೇತ್ರಕ್ಕೆ ಬರಬೇಕು. 1-2-3 ದಿವಸ ಅಲ್ಲೇ ನೀವು ಸ್ಟೇ ಆಗಬೇಕು. ಸ್ಟೇ ಆದಮೇಲೆ ನಮ್ಮ ಕಷ್ಟ ಎಷ್ಟು ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ಸರ್. ನೀವು ಬಂದಲ್ಲಿ ನೋಡಬೇಕು. ದಯಮಾಡಿ ನಮ್ಮ ಅಕ್ಕಂದಿರಿಗೆ, ನಮ್ಮ ತಾಯಂದಿರಿಗೆ ಆಗಿರುವಂತಹ ಈ ನೋವು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಕುಟುಂಬಕ್ಕೂ ಆಗಬಾರ್ದು. ಯಾವ ಗಡಿ ಪ್ರದೇಶದಲ್ಲಿ ಯಾರಿಗೂ ಈ ಒಂದು ನೋವು ಆಗಬಾರ್ದು. ಮತ್ತೊಂದು ನಾವು ಒಂದು ವಾರ್ನಿಂಗನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ನಮ್ಮ ಅಣೂರು ಕ್ಷೇತ್ರದಲ್ಲಿ ಅವರ ಒಂದು ಏನು ಈ ಒಂದು ಈ ಒಂದು ಈ ಥರ ಒಂದು ಮತ್ತೆ ಮರುಕಳಿಸಿದ್ರೆ ಅದು ಡೆಫಿನೆಟಾಗಿ ಬೇರೆ ಥರ ಆಗುತ್ತೆ ಸರ್. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇದ್ದೀವಿ, ಒಂದು ವಾರ್ನಿಂಗನ್ನು ನೀಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಸಂವಿಧಾನ ಕೈಗೆತ್ಕೊಳ್ಳೋಕೆ ನೀವು ಯಾರ್ರೀ? ಇದಕ್ಕೆ ಕಷ್ಟಪಟ್ಟರು ಅಂಬೇಡ್ಕರ್ ಸಾಹೇಬ್ರು, ಇದಕ್ಕೆ ಕಷ್ಟಪಟ್ರಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಏನಾದರೂ ಈ ಥರ ಅಂದರೆ ನೀವು ಅವ್ರನ್ನ ಹಿಡ್ಕೊಳ್ಳಿ, ಕೇಸ್ ಹಾಕಿ, ಅವ್ರು ಜೈಲಿಗೆ ಹೋಗಲಿ. ನೀವು ಒಬ್ಬರು ಪ್ರಾಣ ತೆಗೆಯೋಷ್ಟು ನಿಮ್ಗೆ ಯಾರು? ನೀವೇನು ದೇವ್ರ ರೀ? ದೇವರಿಗೆ ಅವರೇ ತೆಗೆಯಲ್ಲ ಅಂದಮೇಲೆ ನೀವು ಯಾರು ರೀ? ನಮ್ಮ ಪಾಪ ಅವರು ದನಕರುಗಳನ್ನ ಮೇಯಿಸ್ಕೊಂಡು ಒಳಗಡೆ ಹೋಗಿ ದನ ಇಲ್ಲ ಅಂತ ಹೇಳ್ಬಿಟ್ಟು ನೈಟಲ್ಲಿ ಸ್ಟೇ ಆದವ್ರಿಗೆ ನೀವು ಗುಂಡಿಕ್ಕಿ ಸಾಯಿಸ್ತಿದ್ದೀರಲ್ಲ, ಅದು ಸರ್ ತುಂಬ ಹತ್ತಿರ ಹೊಡೆದಿದ್ದಾರೆ ಸರ್. ದೂರ ಅವ್ರು ಓಡೋಗಿ ಏನು ಈ ಕಡೆಯಿಂದ ಫೈರ್ ಆಗಿ ಆ ಕಡೆಯಿಂದ ಫೈರ್ ಆಗಿ ಇದೆಲ್ಲ ಏನು ಸೀನಿಲ್ಲ ಸರ್. ಅಲ್ಲಿ ಆಗಿರೋದು ಇವರು ಮಲಗಿದ್ರು, ರೆಸ್ಟ್ ತಗೋತಾ ಇದ್ರು ಸುಸ್ತಾಗಿ. ಇವರು ಹೋಗಿ ಸುಮ್ಮನೆ ಒಂದು 2 ಮೀಟರ್ಸಲ್ಲಿ ಹೊಡೆದಿದ್ದಾರೆ ಸರ್. 2 ಮೀಟರ್ 3 ಮೀಟ್ರಲ್ಲಿ ಹೊಡೆದಿರೋದು ಇವ್ರು ಶಾಟು. ಆಮೇಲೆ ಈ ಗಣ್ಣಿರೋದು RF ಹತ್ರ ಮಾತ್ರ ಇರ್ತದೆ ಅನ್ಕೋತೀನಿ ನಾನು, ಬೇರೆ ಯಾವ ಇವ್ರ ಹತ್ರನೂ ಇರಲ್ಲ, ಸಿಬ್ಬಂದಿಗಳ ಹತ್ರ ಇರಲ್ಲ. ಒಬ್ಬ ವ್ಯಕ್ತಿ 3 ಜನಕ್ಕೆ ಶೂಟ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗಲೂ ಇಬ್ಬರು ಹಿಡ್ಕೊಂಡಿರ್ತಾರೆ, ಪರ್ಫೆಕ್ಟಾಗಿ ಹೊಡೆದಿರ್ತಾರೆ. ಒಂದವ್ರು ಮಲಗಿರಬೇಕು, ಕೈಕಾಲು ಹಿಡ್ಕೊಂಡು ಹೊಡೆದಿರಬೇಕು ಸರ್. ಇಲ್ಲಾಂತಂದರೆ ನಿಲ್ಲಿಸ್ಬಿಟ್ಟು ಹೊಡೆದಿರಬೇಕು, ಇಲ್ಲಾಂದರೆ ಮಂಡಿ ಉರಿಸಿ ಹೊಡೆದಿರಬೇಕು. ಇದು ಆಗಿದೆ ಸರ್ ಅದು. ಆಮೇಲೆ ಅಲ್ಲಿ ಇಲ್ಲ ಸಲ್ಲದ ಏನೋ ಅದು ಇತ್ತು ಇದು ಇತ್ತು ಅಂತಂದರೆ ಡಾಕ್ಯುಮೆಂಟ್ರಿನ ಇಷ್ಟೊತ್ತಿಗೆ ಮೀಡಿಯಾಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಈ ಥರ ಇತ್ತಪ್ಪ, ಗಣ್ಣಿತ್ತಪ್ಪ, ಅದಿತ್ತಪ್ಪ ಅಂತ ಸುಮ್ಮನೆ ಸುಳ್ಳು ವರದಿಗಳನ್ನ ಸಲ್ಲಿಸಬಾರ್ದು. ಅದು ಕೋರ್ಟ್ ಐತೆ, ಅದು ನೆಕ್ಸ್ಟ್ ಅವ್ರು ತನಿಖೆ ಆಗಲಿ. ಒಂದು ವೇಳೆ ಆದರೂ ಕೂಡ ಮನುಷ್ಯನ ಜೀವ ತೆಗೆಯೋಕ್ಕೆ ನಾವು ಯಾರು ಸರ್? ಇವಾಗ ಆ ಮಕ್ಕಳು ನಮ್ಮಪ್ಪ ಬೇಕು ಅಂತ ಕೇಳಿದಾಗ ಆ ಮಕ್ಕಳು ಹೆಂಗೆ ಸರ್? ನಾನು ಕೂಡ ನಮಗೆಲ್ಲ 7 years ಇಲ್ಲ ಸರ್, ನಮಗೆ ಅಪ್ಪಲ್ಲ, ಆಮೇಲೆ ಬಂದರು. ಆ ಕಷ್ಟ ಗೊತ್ತು ಸರ್. ಅದಕ್ಕೆ ನಾವು 2 ದಿವಸದಿಂದ ಇಲ್ಲಿ ಕಷ್ಟಪಡ್ತಾಯಿದ್ರು, ಗೊತ್ತಾಯ್ತಾ ಸರ್? ಇಲ್ಲಿ ಬಂದ್ಬಿಟ್ಟು ಇವ್ರು ಕೊಡೋ ಪರಿಹಾರ ನಿಮ್ಮಂಥ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಇದಕ್ಕೆಲ್ಲ ಇಲ್ಲಿ ಯಾರು ಬಂದು ಇಲ್ಲಿ ಇಲ್ಲ ಸರ್. ನಮಗೆ ಬೇಕಾಗಿರೋದು ಪಾಪ ಇಷ್ಟು ಜನ ಭರವಸೆ ಕೊಟ್ಟ ಮೇಲೆ ಅವರು ಏನೋ 4 ಇವಾಗ ನಮ್ಮ ಅರವಿಂದ್ ಸಚಿವರು MLAs ಎಲ್ಲ ಕೊಟ್ಟಿದ್ದಾರೆ ಸರ್. ಆ ಭರವಸೆ ಮೇಲೆ ನಾವು ಇವತ್ತು ಒಂದು ಪಾಸ್ ಕೊಡ್ತಾ ಇದ್ದೀವಿ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಈ ಜನಗಳಿಗೆ ಅದೇ ನಾನು ಹೇಳಕ್ಕೆ ಬರ್ತೀನಿ, ನಮಗೆ ನೀವು ದಯಮಾಡಿ ನ್ಯಾಯ ಕೊಡಿಸ್ಬೇಕು. ಕೊನೆಯದಾಗಿ ಸರ್, ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪೀಪಲ್ ದೋಸ್ ಹೂ ಸಪೋರ್ಟೆಡ್ ಇಸ್ ಅಲ್ಲಿ ಸ್ಪೆಷಲಿ ಸರ್ ಮೀಡಿಯಾ ಪೀಪಲ್. ನಾನು ಏನೋ ಅಂದ್ಕೊಂಡಿದ್ದೆ ಸರ್ ಕೆಲವೊಂದು ಸಲ ಇವರು ಬರೀ ಏನು ಅಂತ ನನಗೂ ಒಂದು ಬ್ಯಾಡ್ ಒಪಿನಿಯನ್ ಇತ್ತು ಸರ್ ನಿಮ್ಮ ಮೇಲೆ ಬೇರೆ ವಿಷಯದಲ್ಲಿ. ಆದರೆ ಇವತ್ತು ನಾನು ಹೇಳ್ತೀನಿ ಸರ್, ಐ ಆಮ್ ರಿಯಲಿ ಸಾರಿ. ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಸರ್. ಎಲ್ಲಿ ನೀವು ಕೆಲವೊಂದು ವಿಷಯಗಳು ಮಾಡಬೇಕೋ, ನಮ್ಮಂಥ ಬಡವರಿಗೆ, ಈ ಥರ ಬಡ ಕುಟುಂಬಗಳಿಗೆ ನೀವು ನಿಂತು 2 ದಿವಸ ಮಾಡಿದ್ರಲ್ಲ, ಸಲ್ಯೂಟ್ ಸರ್. ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನು ಮುಂದೂಡಬೇಕು ನಾವೆಲ್ಲ. ಇದು ಅವರಿಗೆ ನ್ಯಾಯ ಸಿಗೋಗಂಟ ಸರ್ ನಮಗೆ ಕೈ ಬಿಡಬೇಡಿ ಸರ್. ಈಗ ಸದ್ಯಕ್ಕೆ ನಾವು ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಅದೇ ರೀತಿ ಅಲ್ಲಿ ಅಣೂರು ಕ್ಷೇತ್ರದಲ್ಲಿ ಸಮಸ್ತ ಸಮುದಾಯದ ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ಯಾರು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅಂತ ಇಲ್ಲ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೂ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ರೈತ ಸಂಘದವ್ರು ಇರ್ಬೋದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಮಹಿಳಾ ಸಂಘದವ್ರು ಇರ್ಬೋದು, ಅಂಬೇಡ್ಕರ್ ಸಂಘದವ್ರು ಇರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನಿಂದ ಯಾರೋ ಬಂದಿದ್ದಾರೆ ಸರ್, ಅವರು ಕೂಡ ಇರ್ಬೋದು. ಇನ್ನು ಆಲ್ ವೆಲ್ ವಿಷರ್ಸ್ ಸರ್, ಯಾರೆಲ್ಲ ಬೇರೆ ಸ್ಟೇಟ್ ಬೇರೆ ಡಿಸ್ಟಿಕ್ಕಿಂದ ಬಂದು ಸಪೋರ್ಟ್ ಮಾಡಿದವರು ಎಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೂ ಕಂಟಿನ್ಯೂ ಆಗಬೇಕು ಸರ್. ನಮ್ಮ ಕೈ ಬಿಡಬೇಡಿ.
ಯಾಕಂದರೆ ಇವತ್ತಿಗೆ ನಾವು ಅವ್ರ ಮಾತಿಗೆ ನಮ್ಮ ಹಾನರಬಲ್ ಮಿನಿಸ್ಟರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೋಗ್ತಾ ಇದ್ದೀವಿ ವಿನಃ ಇಲ್ಲ ಅಂತಂದರೆ ನಾವು ಇಷ್ಟು ಹೊತ್ತು ನಾವು ಬಾಡಿ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ನಾವು ಇಲ್ಲೇ ಕೂತ್ಕೊಬಿಡೋಣ ಅಂತಿದ್ದೆ ಸರ್. ಆ ಫ್ಯಾಮ್ಲಿ ಕೂಡ ನಾವು ಬೇಡ ಅಂತಲೇ ಹೇಳಿದ್ರು ಸರ್. ಈಗ ನಾವು ಕನ್ವಿನ್ಸ್ ಮಾಡಿರೋದು ಸರ್. ನಾಳೆ ಇವ್ರಿಗೆ ಏನಾದರೂ ಅವ್ರು ಕೊಟ್ಟಿರುವಂಥ ಭರವಸೆ ಈಡೇರಿಲ್ಲ ಅಂತಂದರೆ ಇವರು ನಮ್ಮ ಮುಖ ನೋಡ್ತಾರೆ ಸರ್. ಆಮೇಲೆ ನಮಗೆ ಅದು ಇನ್ನೂ ಎರಡು ಪಟ್ಟು ನಮಗೆ ನೋವಾಗುತ್ತೆ ಸರ್. ಈ ಮೀಡಿಯಾ ಮುಖಾಂತರ ನಾವು ಆನರಬಲ್ ಚೀಫ್ ಮಿನಿಸ್ಟ್ರಿಗೆ ಹೇಳಿ ನಿಮ್ಮ ಫ್ಯಾನ್ಸು ಸರ್, ನಾವೆಲ್ಲ ನಿಮಗೆ ನಾವು ಬೇಡ್ಕೋತಾ ಇದ್ದೀವಿ, ದಯವಿಟ್ಟು ಇದನ್ನು ನೀವು ಒಂದು ಎಮರ್ಜೆನ್ಸಿ ಒಂದು ಇನ್ಸಿಡೆಂಟಾಗಿ ಕನ್ಸಿಡರ್ ಮಾಡಿ ಬೇಗನೆ ಅವ್ರಿಗೆ ತೀರ್ಪು ನೀಡಬೇಕು. ಅಟ್ ದ ಸೇಮ್ ಟೈಮ್ ಸರ್, ನೀವು ಏನು ಕೊಟ್ಟಿದ್ದು ನಾವು ಕೇಳಿರುವಂಥ ಭರವಸೆಯನ್ನು, ನೀವು ನೀಡಿರುವಂಥ ಭರವಸೆಯನ್ನು ಅವ್ರಿಗೆ ಬೇಗ ಈಡೇರಿಸಬೇಕು. ಮಕ್ಕಳಿಗೆ ಎಜುಕೇಷನ್ ಬೇಕು, ದಯಮಾಡಿ ಇದೆಲ್ಲ ಮಾಡಿಕೊಡ್ತೀರಂತ ಈ ಮೂಲಕ ನಾವು ಬೇಡ್ಕೋತೀವಿ ಸರ್. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.